ಡಿನ್ನರ್ 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 ಸಿಎಂ ಕುರ್ಚಿ ವಿನ್ನರ್. ಈ ಡಿನ್ನರ್ ಅನ್ನೋ ವರ್ಡ್ ಹೇಳಿದ್ರೆ ನಮ್ಗೆಲ್ಲ ನಾರ್ಮಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಡಿನ್ನರ್ ವರ್ಡ್ನ ರಾಜಕೀಯದಲ್ಲಿ ಕೇಳಿದ್ರೆ ಫುಲ್ ಭಯ ಹುಟ್ಟೋದ್ರ ಜೊತೆಗೆ ಏನೋ ತಂತ್ರ ಇದೆ ಅನ್ನೋ ಯೋಚನೆ ಖಂಡಿತವಾಗಿ ಬಂದೇ ಬರುತ್ತೆ. ಯಾಕೆ ಈ ಡಿನ್ನರ್ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಊಟದ ರಾಜಕೀಯ ಮುಗಿಯುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಡಿನ್ನರ್ ಪಾರ್ಟಿ ಸತು ಮಾಯವಾಗುವ ಮುನ್ನವೇ ಇತ್ತ ಸಿಎಂ ಸಿದ್ದರಾಮಯ್ಯ ಈಗ ತಮ್ಮ ಆಪ್ತ ಸಚಿವರಿಗೆ ಸ್ಪೆಷಲ್ ಡಿನ್ನರ್ ಆಯೋಜಿಸಿದ್ದಾರೆ. ಕುರ್ಚಿ ಕಿತ್ತಾಟದ ನಡುವೆ ಈ ಡಿನ್ನರ್ ಪ್ರಹಸನ ಯಾಕೆ? ಕಾವೇರಿ ನಿವಾಸದ ಈ ಗುಪ್ತ ಸಭೆಯ ಅಸಲಿ ಕತೆ ಏನು? ಇಲ್ಲಿದೆ ಸ್ಪೆಷಲ್ ಡಿನ್ನರ್ ಸ್ಟೋರಿ, ಫುಲ್ ಡೀಟೇಲ್ಸ್. ಹೌದು, ಕೈ ಪಾಳ್ಯದಲ್ಲಿ ಈಗ ಕುರ್ಚಿ ವಾರ್ ಹೊಸ ಹಂತಕ್ಕೆ ತಲುಪಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ಡಿಕೆ ಶಿವಕುಮಾರ್ ಒಂದು ಭರ್ಜರಿ ಡಿನ್ನರ್ ಪಾರ್ಟಿ ಕೊಟ್ಟಿದ್ರು. ಆ ಮೂಲಕ ಹೈಕಮಾಂಡ್ ಮತ್ತು ಸಿದ್ದು ಟೀಮ್ಗೆ ತಮ್ಮ ಪವರ್ ತೋರಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಈಗ ಅದಕ್ಕೆ ಸರಿಯಾದ ಟಕ್ಕರ್ ಕೊಡಲು ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ. ಇಂದು ರಾತ್ರಿ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಆಪ್ತ ಸಚಿವರಿಗೆ ಭೋಜನ ಕೂಟ ಏರ್ಪಡಿಸಲಾಗಿದೆ. ಕೇವಲ ಊಟ ಅಷ್ಟೇ ಅಲ್ಲ, ಇಲ್ಲಿ ನಡೆಯಲಿರುವ ಚರ್ಚೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿವೆ. ಒಂದು ಕಡೆ ಡಿಕೆ ಶಿವಕುಮಾರ್ ತಮ್ಮ ಆಪ್ತರ ಸಭೆ ನಡೆಸಿ ಸಿದ್ದು ಟೀಮ್ಗೆ ಸಂದೇಶ ರವಾನಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಕೂಡ ತೆರೆಮರೆಯಲ್ಲಿ ತಮ್ಮ ಗೇಮ್ ಶುರು ಮಾಡಿಕೊಂಡಿದ್ದಾರೆ. ಈ ಡಿನ್ನರ್ ಪಾರ್ಟಿಯಲ್ಲಿ ಕುರ್ಚಿ ಕದನಕ್ಕೆ ಹೊಸ ಟ್ವಿಸ್ಟ್ ಕೊಡುವ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಕೂಡ ಇದೆ. ಹೈಕಮಾಂಡ್ ನಡೆ ಮತ್ತು ಮುಂದಿನ ಬೆಳವಣಿಗೆಗಳ ಬಗ್ಗೆ ಆಪ್ತ ಸಚಿವರ ಜೊತೆ ಸಿದ್ದರಾಮಯ್ಯನವರು ಸಮಾಲೋಚನೆ ನಡೆಸಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಬ್ಬರನ್ನೊಬ್ಬರು ಮೀರಿಸುವಂತೆ ಪಾರ್ಟಿಗಳನ್ನು ಕೊಡಲಾಗ್ತಾ ಇದೆ. ಆದ್ರೆ ಈ ಡಿನ್ನರ್ ಪಾರ್ಟಿಗಳು ಕುರ್ಚಿ ವಾರನ್ನು ತಣ್ಣಗಾಗಿಸ್ತವ ಅಥವಾ ಬೆಂಕಿಗೆ ತುಪ್ಪ ಸುರಿಸ್ತವ ಅನ್ನೋದನ್ನ ಪ್ರತಿಯೊಬ್ರು ಕಾದು ನೋಡ್ಬೇಕಾಗಿದೆ.